ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ನೀವು ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಹೆಣ್ಣು ಅಥವಾ ಆಂಟಿಗಳನ್ನು ಹುಡುಕಾಟ ಮಾಡ್ತಿದ್ದೀರಾ, ಸಂಬಂಧ ಬೆಳೆಸೋದಕ್ಕೆ ಬೇಕಾ ಅಥವಾ ಸ್ನೇಹ ಬೆಳೆಸೋದಕ್ಕೆ ಬೇಕಾ? ನಮ್ಮ ಚಾನಲಲ್ಲಿ ಪ್ರಸ್ತುತ ಅದರದ್ದೇ ನಾವು ಕೆಲಸ ಮಾಡೋದು. ಬನ್ನಿ, ಇವತ್ತು ನಮಗೆ ಬೆಳಗ್ಗೆ ರೇಣುಕಾ ಅಂತ ಇವರು ನಮಗೆ ಮಾಹಿತಿ ಕಳಿಸಿದ್ದಾರೆ. ಅವರ ಫೋಟೋ ನೋಡ್ಕೊಳ್ಳಿ. ಕಳಿಸಿರ್ತಕ್ಕಂಥ ಮಾಹಿತಿ ಏನೇನು ವಿಚಾರ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಇವರು ಇರೋದು ಗದಗ ಜಿಲ್ಲೆಯ ಸಿರಹಟ್ಟಿನಲ್ಲಿ ವಾಸವಾಗಿರೋದು. ಒಂಟಿಯಾಗಿರ್ತಕ್ಕಂಥ ಜೀವನದಿಂದ ಬೇಸತ್ತಿಕ್ಕಂಥ ಈ ಒಂದು ರೇಣುಕಾ ಅವರು ಪ್ರಸ್ತುತ ಬೇರೆ ಒಂದು ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಅಂದರೆ ಇವರ ತಂದೆ ತಾಯಿ, ಅಜ್ಜಿ, ತಾತ ಎಲ್ಲರೂ ಇರ್ತಾರೆ. ಬಟ್ ಇವ್ರಿಗೆ ಎಲ್ಲೋ ಒಂದು ಕಡೆ ನಾನು ಒಬ್ಬಂಟಿ ಆಗಿದ್ದೇನೆ ಅಂತ ಒಂದು ಸ್ವಲ್ಪ ಬೇಸರ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿನೇ ಇವರು 27 ವರ್ಷ ಇವಾಗ ಏನು ಸ್ಟಾರ್ಟ್ ಆಗಿದೆ, 30 ವರ್ಷ ಮುಗಿಯೋದ್ರೊಳಗಡೆ ಒಬ್ಬ ಹುಡುಗನ್ನ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರ ಜೊತೆ ಲವ್ ಮಾಡಿಕೊಂಡು ಆನಂತರ ಅವರನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಸೊ ಓದಿ ಅರ್ಧ ಮುಗಿಸಿದ್ದೇನೆ, ಮನೆ ಬಿಟ್ಟು ಬೇರೆ ಎಲ್ಲರೂ ಕೂಡ ಸದ್ಯಕ್ಕೆ ಹೋಗಿಲ್ಲ ನಾನು ಅಂತ ಹೇಳಿರ್ತಕ್ಕಂಥ ರೇಣುಕಾ ಅವರ ಮದುವೆ ಆಗುವಂಥ ಹುಡುಗ ಈ ರೀತಿಯಾಗಿರಬೇಕು. ಅವರ ಫೋಟೋ ನೋಡ್ಕೊಂಡು ಬಿಡಿ, ಅದು ತೋರಿಸ್ತೀನಿ ನಾನು. ಸೊ ಮೊದಲನೇದಾಗಿ ಹುಡುಗ ಬಂದುಬಿಟ್ಟು ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ಕರ್ನಾಟಕದ ಹುಡುಗ ಆಗಿರಬೇಕು ಅಂತ ನೀವು ಅಂತ ಹೇಳಿರೋ ಸ್ನೇಹಿತರೆ. ಎಲ್ಲರೂ ಕೂಡ ಕರ್ನಾಟಕದ ಹುಡುಗರೇ ಇರ್ತಾರೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಬೇರೆ ಸಂಬಂಧ ಬರುತ್ತೇನೋ ಅಂತ ಯೋಚನೆ ಮಾಡಿಬಿಟ್ಟು ಕರ್ನಾಟಕದ ಹುಡುಗ ನೀವು ಆಗಿರಬೇಕು ಅಂತ ಹೇಳ್ತಿರೋದು. ಅದೇ ರೀತಿಯಾಗಿ ನೀವು ಅಪ್ಪಟ ಅಪ್ಪು ಸರ್ನ ಅಭಿಮಾನಿ ಆಗಿರಬೇಕು ಅಂತ ಹೇಳಿರೋದು. ಇವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ವೀಡಿಯೋಸು, ಮೂವೀಸು ಎಲ್ಲನೂ ಕೂಡ ನೋಡ್ಕೊಂಡು ಜಾಸ್ತಿ ಬಂದಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಒಂದು ಹುಚ್ಚು ಪ್ರೀತಿ. ನನ್ನನ್ನು ಮದುವೆ ಆಗುವಂಥ ಹುಡುಗನೂ ಕೂಡ ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಒಬ್ಬ ಅಭಿಮಾನಿಯಾಗಿದ್ದರೆ ಇನ್ನೂ ಕೂಡ ನನಗೆ ಇಷ್ಟ ಅಂತ ಇವರ ಆಸೆ ಆಗಿರುತ್ತೆ. ವಿವಾಹ ಆಗುವಂತಹ ವಯಸ್ಸು ಇರಬೇಕು, ಅದು ದಾಟಿ ಹೋಗಿರಬಾರ್ದು. ಸೊ ಗಂಡು ಮಕ್ಕಳು ಮದುವೆ ಆಗುವಂಥ ವಯಸ್ಸು 30, 32 ಈ ರೀತಿಯಾಗಿರುತ್ತೆ. 40ರ ಮೇಲ್ಗಡೆ ದಾಟಿ ಹೋಗಿರಬಾರ್ದು ಅಂತ ಅವರು ಈ ರೀತಿಯಾಗಿ ಹೇಳ್ತಿರೋ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಪ್ರಸ್ತುತ ಸ್ಲಿಮ್ ಆಗಿ ನೋಡೋರಿಗೆ ಚೆಂದವಾಗಿ ಕಾಣೋ ರೀತಿಯಲ್ಲಿದ್ದರೆ ಸಾಕು, ಮತ್ತೇನೂ ಕೂಡ ಬೇಡ ಅಂತ ಹೇಳಿರ್ತಕ್ಕಂಥದ್ದು ಇವರು. ಸೊ ನೀವು ಮಾಡಬೇಕಾಗಿರೋದು ಏನಂತಂದರೆ, ಪ್ರಸ್ತುತ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ತಿಳ್ಕೊಂಡು ಹೋಗಿ ಸ್ನೇಹಿತರೆ. ಅಂದರೆ ಯಾವ ರೀತಿಯಲ್ಲಿ ಹೇಳಿದ್ದಾರೆ, ಹುಡುಗ ಯಾವ ರೀತಿ ಇರಬೇಕು, ಜೊತೆಗೆ ಪಾಯಿಂಟ್ಗಳಲ್ಲಿ ಏನೆಲ್ಲ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಆ್ಯಂಡ್ ಇವರು ಇರ್ತಕ್ಕಂಥ ಊರು ಯಾವುದು, ಪ್ರತಿಯೊಂದೂ ಮಾಹಿತಿ ಏನು ಹೇಳಿದ್ದಾರೆ ಅದನ್ನು ನೀವು ಪಾಯಿಂಟಬಲ್ ಆಗಿ ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ಅದರಲ್ಲಿ ಇವ್ರ ಹತ್ರ ಇರ್ತಕ್ಕಂಥದ್ದು ಒಂದು ಕಾರ್ ಕೂಡ ಇದೆ. ಆ ಒಂದು ಕಾರಿನ ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಪ್ರಸ್ತುತ ಇವರ ಹತ್ರ ಅವರ ತಂದೆಯವರ ಪರಿಶ್ರಮದಿಂದ ಈ ರೀತಿ ಕಾರನ್ನು ತೆಗೆದುಕೊಂಡಿರ್ತಾರೆ. ಇದನ್ನು ಕೂಡ ನೋಡ್ಕೊಳ್ಬೋದು. ಇನ್ನೊಂದು ವಿಚಾರ ಗುಪ್ತವಾಗಿ ಏನು ಹೇಳಿದ್ದಾರೆ ಅಂದರೆ, ಇವರು ವರದಕ್ಷಿಣೆ ನಿಮಗೆ ಕೊಡಲ್ಲ ಅಂತ ಹೇಳಿರೋ ಸ್ನೇಹಿತರೆ. ವರದಕ್ಷಿಣೆ ರೂಪದಲ್ಲಿ ಈ ಒಂದು ಕಾರು ಜೊತೆಗೆ ಒಂದು ಮನೆ, ಒಂದು 2 ಲಕ್ಷ ರೂಪಾಯಿಯಷ್ಟು ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲೇ ನೀವು ಬಂಗಾರ ಅದು ಇದು ಅಂತ ಎಲ್ಲನೂ ಕೂಡ ಬರುತ್ತಲ್ವಾ. ಸೊ ತೊಗೊಳ್ಳಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಅದೇ ರೀತಿಯಾಗಿ ಕಾರಿನ ಡಿಸೈನು ಜೊತೆಗೆ ಇದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೆಟೀರಿಯಲ್ ಎಲ್ಲನೂ ಕೂಡ ನೀವು ನೋಡ್ಕೊಳ್ಬೋದು. ಯಾಕಂತಂದರೆ ಪ್ರಸ್ತುತ ಇದು ಬಂದ್ಬಿಟ್ಟು ಅಪ್ ಟು 10 to 15 ಲ್ಯಾಕ್ಸ್ ಬೆಲೆ ಬಾಳುವಂಥ ಕಾರಾಗಿರುತ್ತೆ ಸ್ನೇಹಿತರೆ. 15 ಲಕ್ಷ ರೂಪಾಯಿವರೆಗೂ ನೀವು ಮಾರಿದ್ರೆ ನಿಮಗೆ ದುಡ್ಡು ಬರುತ್ತೆ. ಬಟ್ ಮಾರಕ್ಕೆ ಹೋಗಬೇಡಿ. ಮದುವೆ ಆದ ನಂತರ ಪ್ರಸ್ತುತ ಸುತ್ತಾಡೋಕ್ಕೆ, ಲಾಂಗ್ ಡ್ರೈವ್ ಹೋಗೋದಕ್ಕೆ ಮತ್ತು ಹನಿಮೂನ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಪ್ಲೇಸಲ್ಲಿ ಇದರಲ್ಲಿ ಹೋಗ್ಬೋದು ನೀವು. ಅಪ್ ಟು ಒಳ್ಳೆಯ ಒಂದು ಸೇಫ್ಟಿ ಆಗಿರ್ತಕ್ಕಂಥ ಆಫರಲ್ಲಿ ಈ ಒಂದು ಕಾರು ಕೂಡ ಅವರು ನಿಮಗೆ ಕೊಡ್ತಿರ್ತಕ್ಕಂಥದ್ದು. ಇದರ ಒಳಗಿನ ಕೆಲವೊಂದಿಷ್ಟು ಇರ್ತಕ್ಕಂಥ ಸೀಟ್ಸ್ ನೋಡ್ಕೊಳ್ಳಿ, ಜೊತೆಗೆ ಈ ಒಂದು ಗೇರ್ ಬಾಕ್ಸಿನ ಸಿಸ್ಟಮ್ ನೋಡ್ಕೊಳ್ಬೋದು. ಆ್ಯಂಡ್ ನಿಮಗೆ ಡ್ರೈವಿಂಗ್ ಬರ್ತಿದ್ರೆ ಇನ್ನೂ ಕೂಡ ಉತ್ತಮ, ಸೂಪರಾಗಿರುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಇದರ ಒಂದು ಗೇರ್ ಬಾಕ್ಸಿನ ಸಿಸ್ಟಮ್ಮು ಈಗಿನ ಒಂದು ಕಾರಿನಲ್ಲಿ ಆ ರೀತಿ ಸಿಸ್ಟಮ್ ಇಲ್ಲ ಸ್ನೇಹಿತರೆ. ಇದು ಓಲ್ಡ್ ಮಾಡೆಲ್ ಕಾರ್ ಆಗಿರೋದ್ರಿಂದ ಪ್ರಸ್ತುತ ಈ ಒಂದು ಸಿಸ್ಟಮ್ ಮಾಡಿದ್ದಾರೆ. ಕ್ಲಚ್ ಆಗಿರಲಿ, ಬ್ರೇಕ್ ಆಗಿರಲಿ ಎಲ್ಲನೂ ಕೂಡ ಆಟೋಮೆಟಿಕಲ್ಲಿ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಇದರ ಬಂದುಬಿಟ್ಟು ಇದರಲ್ಲಿ ಪ್ಯಾಸೆಂಜರ್ ಬಂದುಬಿಟ್ಟು ಡ್ರೈವರ್ 1, 2, 3, 4, 5 ಮೆಂಬರ್ಸ್ ಮಾತ್ರ ಇದರಲ್ಲಿ ಕೂತ್ಕೊಂಡು ಆ್ಯಕ್ಟಿವ್ ಆಗಿ ಜಾಲಿಯಾಗಿ ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದಾಗಿರುತ್ತೆ. ಅಷ್ಟೊಂದು ಸೇಫ್ಟಿಯಾಗಿ, ಅಷ್ಟೊಂದು ಜೆನ್ಯೂನ್ ಆಗಿ ಈ ಒಂದು ಸಿಸ್ಟಮ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಕಾರು, ಅರ್ಧ ಆಸ್ತಿ, ಜೊತೆಗೆ ಸ್ವಲ್ಪ ದುಡ್ಡು, ಈ ರೀತಿ ಆಫರ್ ಯಾರು ಕೊಟ್ಬಿಟ್ಟು ನಮ್ಮ ಮದುವೆ ಆಗಿ ಅಂತ ಯಾರು ಹೇಳ್ತಾರೆ? ಸೊ ಯಾರೂ ಕೂಡ ಹೇಳಲ್ಲ. ಇವ್ರು ಹೇಳಿದ್ದಾರೆ ಅಂತಂದಮೇಲೆ ಥಿಂಕ್ ಮಾಡಿ, ಯೋಚನೆ ಮಾಡಿ ನಿಮ್ಮ ಒಂದು ಕಮೆಂಟ್ನ ತಿಳಿಸಿ ಅಂತ ಹೇಳ್ತಾ ಮತ್ತೆ